ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 23ನೇ ಅಧ್ಯಾಯದಲ್ಲಿ ಇವತ್ತು 24ನೇ ಗದ್ಯ. ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಯತ್ತದ್ ಭಗವತಾ ಅನಧಿಗತ ಅನ್ಯೋಪಾಯೇನ ಚ ಯಾಂಚಾಛಲೇನ ಅಪಹೃತ ಸ್ವಶರೀರ ಅವಶೇಷಿತ ಲೋಕತ್ರಯೋ ವರುಣಪಾಶೈಶ್ಚ ಬದ್ಧೋ ಗಿರಿಧರ್ಯಾಂ ಚ ಅಪವಿದ್ಧಃ ಇತಿ ಹೋವಾಚ. ಬಲಿಚಕ್ರವರ್ತಿ ಸುತಳ ಲೋಕದಲ್ಲಿ ವಾಮನ ರೂಪಿಯಾದ ಭಗವಂತನನ್ನ ಆರಾಧನೆ ಮಾಡ್ತಾ ಇವತ್ತಿಗೂ ಕೂಡ ಇದ್ದಾನೆ ಅಂತ ನಿನ್ನೆ ದಿವಸ ನಾವು ನೋಡಿದ್ವಿ. ಆ ಬಲಿಚಕ್ರವರ್ತಿಗೆ ಭಗವಂತ ಅನುಗ್ರಹ ಮಾಡಿದ್ದು ಬಹಳ ಅದ್ಭುತವಾದದ್ದು. ಅವನಿಗೆ ಇಡೀ 3 ಲೋಕಗಳನ್ನೇ ದಾನ ಮಾಡಿದವನು ಬಲಿಚಕ್ರವರ್ತಿ. ಬಹಳ ಶ್ರದ್ಧೆಯಿಂದ ಪರಮಾದರದಿಂದ ಭೂಮಿದಾನವನ್ನ ಮಾಡಿದ. ಅದಕ್ಕೋಸ್ಕರ ಅವನಿಗೆ ಸುತಳ ಲೋಕದ ಆಧಿಪತ್ಯ ಸಿಕ್ತು ಅಂತ ಹೇಳಬಾರದು. ಭಗವಂತನ ಅನುಗ್ರಹ, ತನ್ಮೂಲಕವಾಗಿ ಸ್ವರೂಪಾನಂದದ ಆವಿರ್ಭಾವ, ಇದು ಭಗವಂತನ ನಾಮಸ್ಮರಣೆಯನ್ನು ಮಾಡಿದಂತಹ ಎಲ್ಲರಿಗೂ ಆಗ್ತದೆ. ಹಾಗಾಗಿ ಅವನಿಗೆ ದಾನ ಮಾಡಿದ್ದರ ಫಲ ಅದು ಮುಖ್ಯವಾಗಿ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಂತ ಇಷ್ಟು ಹೇಳಿ, ಹಾಗಾದರೆ ಎಲ್ಲರಿಗೂ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡಿದ ಕೂಡಲೇ ಸಾಕ್ಷಾತ್ಕಾರವಾಗ್ತದ, ಕರ್ಮಬಂಧ ನಾಶವಾಗ್ತದ ಅಂದರೆ ಎಲ್ಲರಿಗೂ ಆಗೋದಿಲ್ಲ. ಎಲ್ಲ ಸಂಸಾರಿ ಜೀವರಿಗೂ ಕೂಡ ಭಗವಂತ ಅನುಗ್ರಹ ಮಾಡೋದಿಲ್ಲ. ಕೆಲವರಿಗೆ ಕೇವಲ ಪ್ರಾಕೃತವಾದ ನಶ್ವರವಾದ ಭೋಗ ಸಂಪತ್ತನ್ನೇ ಕೊಡ್ತಾನೆ. ಅದರಿಂದ ತನ್ನ ಸೇವಾ ಮನೋಭಾವವನ್ನು ನಾಶ ಮಾಡ್ತಾನೆ. ಅದಕ್ಕೆ ಕಾರಣವಾಗ್ತಕ್ಕಂತಹ ಭೋಗೈಶ್ವರ್ಯವನ್ನ ಕೊಡ್ತಾನೆ. ಯಾರು ಯೋಗ್ಯರಿದ್ದಾರೋ ಅಂಥವರಿಗೆ ಮಾತ್ರ, ಯಾರು ಉತ್ತಮ ಭಕ್ತರಿದ್ದಾರೋ ಅಂಥವರಿಗೆ ಮಾತ್ರ ಜ್ಞಾನವನ್ನು ಕೊಟ್ಟು ಕರ್ಮ ಕ್ಷಯವನ್ನು ಮಾಡಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಇಷ್ಟು ವಿಷಯವನ್ನು ನಾವು ನೋಡಿದ್ವಿ. ಇಲ್ಲಿ ಬಲಿಚಕ್ರವರ್ತಿ ಭೂಮಿದಾನವನ್ನು ಮಾಡಿದ. ಅವನಿಗೆ ಬೇರೆ ಉಪಾಯ ಕಾಣದೆ ಭಗವಂತ ಭೂಮಿಯನ್ನ ದಾನ ಬೇಡುವ ನೆಪದಿಂದ
ಆ ಬಲಿಚಕ್ರವರ್ತಿಯಿಂದ 3 ಲೋಕವನ್ನ ಕಸ್ಕೊಂಡು ಅವನ ಶರೀರವೊಂದನ್ನು ಮಾತ್ರ ಉಳಿಸಿದ. ಎಲ್ಲವನ್ನೂ ಅಪಹಾರ ಮಾಡಿದ ಭಗವಂತ. ಅವನ ಶರೀರವೊಂದನ್ನು ಮಾತ್ರ ಉಳಿಸಿ ಅದನ್ನೂ ಕೂಡ ವರುಣಪಾಶದಿಂದ ಕಟ್ಟಿ ಪರ್ವತದ ಗುಹೆಯ ಕಾರಾಗೃಹದಲ್ಲಿ ಹಾಕಿದ. ವರುಣಪಾಶೈಶ್ಚ ಬದ್ಧೋ ಗಿರಿಧರ್ಯಾಂಚ ಅಪವಿದ್ಧ. ಎಲ್ಲ 3 ಲೋಕಗಳನ್ನೂ ಅವನಿಂದ ಕಸ್ಕೊಂಡು ಅವನ ದೇಹವನ್ನು ಮಾತ್ರ ಉಳಿಸಿದ್ದ. ಆ ದೇಹವನ್ನೂ ಕೂಡ ವರುಣಪಾಶದಿಂದ ಕಟ್ಟಿ ಹಾಕಿ ಪರ್ವತದ ಗುಹೆಯಲ್ಲಿ ಹಾಕಿದಾಗ ಬಲಿಚಕ್ರವರ್ತಿ ಹೇಳ್ತಾನೆ, ಯತ್ತದ್ ಭಗವತಾ ಅನಧಿಗತ ಅನ್ಯೋಪಾಯೇನ ಚ ಯಾಂಚಾಛಲೇನ ಅಪಹೃತ ಸ್ವಶರೀರ ಅವಶೇಷಿತ ಲೋಕತ್ರಯೋ ವರುಣಪಾಶೈಶ್ಚ ಬದ್ಧೋ ಗಿರಿಧರ್ಯಾಂಚ ಅಪವಿದ್ದಃ ಇತಿ ಹೋವಾಚ. ಏನು ಹೇಳಿದ ಆ ಬಲಿಚಕ್ರವರ್ತಿ? ಭಗವಂತ ಅವನನ್ನ ವರುಣಪಾಶದಿಂದ ಕಟ್ಟಿ ಪರ್ವತದ ಗುಹೆಯ ಕಾರಾಗೃಹದಲ್ಲಿ ಹಾಕಿದಾಗ ಬಲಿಚಕ್ರವರ್ತಿ ಹೇಳಿದ ಮಾತು, ನೂನಂ ಬತ ಅಯಂ ಭಗವಾನ್ ಅರ್ಥೇಶು ನಿಷ್ಣಾತೋ ಯೋಸಾವಿಂದ್ರಸ್ಯ ಸಚಿವೋ ಮಂತ್ರಾಯ ಧೃತ ಏಕಾಂತತೋ ಬೃಹಸ್ಪತಿ ತಂ ಅಪಹಾಯ ಯದಾ ಸ್ವಯಂ ಉಪೇಂದ್ರೇಣ ಅತದರ್ಹಂ ಮಾಂ ಅಯಾಚತ ಪದಾನ್ಯಾತ್ಮನಃ ಆಶಿಷೋ ನೋ ಏವ ನ ದಾಸ್ಯಾಮಿ ಗಭೀರರಯಸ್ಯ ಕಾಲಸ್ಯ ಮನ್ವಂತರ ಪರಿಮಿತಂ ಕಿಯಲ್ಲೋಕತ್ರಯಮಿದಂ. ಇದು ಬಲಿಚಕ್ರವರ್ತಿ ಹೇಳಿದ ಮಾತು. ಈ ಭಗವಂತ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸೋದರಲ್ಲಿ ಬಹಳ ಬುದ್ಧಿವಂತ. ಭಗವಾನ್ ಅರ್ಥೇಶು ನಿಷ್ಣಾತಃ, ಬಹಳ ಬುದ್ಧಿವಂತ, ಬಹಳ ನಿಷ್ಣಾತ ತಾನೆ, ಇದರಲ್ಲಿ ಯಾವ ಸಂಶಯ ಇಲ್ಲ. ನೂನಂ ಅಂತ ಭಗವಂತನಿಗೆ ಭಕ್ತರ ಅಭೀಷ್ಟಗಳನ್ನು ಪೂರೈಸಬೇಕು ಅಂತನ್ನೋದರಲ್ಲಿ ನಾನಾ ರೀತಿಯಾದ ಉಪಾಯಗಳನ್ನು ಮಾಡ್ತಾನೆ. ಅದರಲ್ಲಿ ಬಹಳ ನಿಷ್ಣಾತನಾಗಿದ್ದಾನೆ ಭಗವಂತ, ಇದರಲ್ಲಿ ಯಾವ ಸಂಶಯ ಇಲ್ಲ. ಯಾಕೆ ಅಂದರೆ ಅವತ್ತು ದೇವೇಂದ್ರ ರಹಸ್ಯವಾಗಿ ನನ್ನ ಜೊತೆಗೆ ಬಂದು ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮಾತುಕತೆ ನಡೀತಾ ಇತ್ತು. ಸಂಧಾನದ ಮಾತುಕತೆಗೆ ಸಹಾಯಕರಾಗಿ ಬೃಹಸ್ಪತ್ಯಾಚಾರ್ಯರನ್ನ ಕಳಿಸಿಕೊಟ್ಟಿದ್ದ ದೇವೇಂದ್ರ. ನನಗೂ ದೇವೇಂದ್ರನಿಗೂ ಒಂದು ಸಂಧಾನ ಮಾಡಬೇಕು ಅಂತ ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯನ ಅವತ್ತು ಕಳಿಸಿಕೊಟ್ಟಿದ್ದ ದೇವೇಂದ್ರ. ಆದರೆ ಆ ಸಂಧಾನ ನಡೆಯೋದಕ್ಕಿಂತ ಮೊದಲೇ ಈ ಭಗವಂತ ತಾನೇ ವಾಮನ ರೂಪದಿಂದ ಬಂದು ನನ್ನ ಹತ್ರ ಭೂದಾನವನ್ನು ಬೇಡಿದ. ನಾನು ಬೇಡ್ಲಿಕ್ಕೂ ನಾನು ಅರ್ಹನಾಗಿರಲಿಲ್ಲ. ಭಗವಂತನಿಗೂ ಕೂಡ ನನ್ನಿಂದ ಪಡೆಯಬೇಕಾದದ್ದೇನೂ ಇರಲಿಲ್ಲ. ಅವನಿಗೆ ಇಷ್ಟಾರ್ಥವಾದದ್ದು ಅಂತ ಯಾವುದೂ ಇಲ್ಲ. ಅವನು ಆಪ್ತಕಾಮ. ಆಪ್ತಕಾಮಸ್ಯ ಕಾ ಸ್ಪೃಹ ಅಂತ ವೇದ ಹೇಳ್ತದೆ. ಎಲ್ಲವನ್ನೂ ಪಡ್ಕೊಂಡಂತಹ ಆಪ್ತಕಾಮನಾದ ಭಗವಂತನಿಗೆ ಯಾವುದರ ಮೇಲೆ ತಾನೇ ಅಪೇಕ್ಷೆ ಇರ್ಲಿಕ್ಕೆ ಸಾಧ್ಯ? ಹಾಗಾಗಿ ನನ್ನಿಂದ ಇಷ್ಟಾರ್ಥವನ್ನ ಪಡೆದು ಅವನಿಗೇನೂ ಆಗಬೇಕಾಗಿರಲಿಲ್ಲ. ಬೇಡ್ಲಿಕ್ಕೂ ಕೂಡ ನಾನೇನು ಅರ್ಹನೂ ಆಗಿರಲಿಲ್ಲ. ಆದ್ರಿಂದ ಅವನು ನನಗೆ ಹೇಳಿದ, ನನ್ನ ಹತ್ರ ಈ ಭೂಮಿಯನ್ನು ಅಪಹಾರ ಮಾಡಿದ. ಹೇಗೆ ಹೇಳ್ದ ಅಂದರೆ, ನಿನಗೆ ಈ ಮನ್ವಂತರದಲ್ಲಿ ತ್ರೈಲೋಕ್ಯ ಸಾಮ್ರಾಜ್ಯವನ್ನು ನಾನು ನಿನಗೆ ಕೊಡೋದಿಲ್ಲ ಅಂತ ಹೇಳ್ತಾ ಅಪಹಾರ ಮಾಡಿಬಿಟ್ಟ. ಮುಂದಿನ ಮನ್ವಂತರದಲ್ಲಿ ಅದನ್ನು ಕೊಡ್ತಾನೆ ನಿಜ. ಈ ಮನ್ವಂತರದಲ್ಲಿ ನಿನಗೆ ಇದನ್ನ ನಾನು ಕೊಡೋದಿಲ್ಲ, ತ್ರೈಲೋಕ್ಯ ಸಾಮ್ರಾಜ್ಯವನ್ನ ಅಂತ ಹೇಳಿ ಅಪಹಾರ ಮಾಡಿದ.
ಇದೇ ತ್ರೈಲೋಕ್ಯ ಸಾಮ್ರಾಜ್ಯವನ್ನ ನನಗೆ ಮುಂದಿನ ಮನ್ವಂತರದಲ್ಲಿ ಕೊಡ್ತಾ ಇದ್ರೂ ಕೂಡ ಅದು ಎಷ್ಟರ ಮಟ್ಟಿಗೆ ಶಾಶ್ವತ? ಮನ್ವಂತರ ಕಾಲ ಮಾತ್ರ ಶಾಶ್ವತ. ಮನ್ವಂತರ ಕಾಲಕ್ಕೆ ಮಾತ್ರ ಸೀಮಿತವಾದದ್ದು ಆ ತ್ರೈಲೋಕ್ಯ ಸಾಮ್ರಾಜ್ಯ. ಕಾಲಚಕ್ರ ಅಂತನ್ನೋದು ಬಹಳ ಬೇಗ ಉರುಳಿ ಹೋಗ್ತದೆ. ಆ ರೀತಿ ವೇಗವಾಗಿ ಉರುಳಿ ಹೋಗ್ತಾ ಇರತಕ್ಕಂತಹ ಕಾಲಚಕ್ರದ ಮುಂದೆ ಒಂದು ಮನ್ವಂತರ ಕಾಲ ತ್ರೈಲೋಕ್ಯ ಸಾಮ್ರಾಜ್ಯವನ್ನ ಆಳೋದು ಅಂದ್ರೆ ಅದೇನು ದೊಡ್ಡ ಪುರುಷಾರ್ಥ ಏನಲ್ಲ. ಅದಕ್ಕೆ ನನ್ನ ಮೇಲಿನ ಕರುಣೆಯಿಂದ ಭಗವಂತ ನನಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯನ್ನೇ ಕರುಣಿಸಿದ್ದಾನೆ ಅಂತ ಇದು ಬಲಿಚಕ್ರವರ್ತಿ ಹೇಳುವ ಮಾತು. ಅದಕ್ಕೆ ಹಿಂದೆ ಹೇಳಿದ್ದು ಪರಮಾದರ ಸಮಾಹಿತ ಮನಸಾ ಸಂಪಾದಿತಸ್ಯ ಸಾಕ್ಷಾತ್ ಅಪವರ್ಗದ್ವಾರಸ್ಯ ಯದ್ ಬಿಲ ನಿಲಯನೈಶ್ವರ್ಯಂ ಯಸ್ಯ ಹವಾ ಅಂತ. ಅವನು ಭೂಮಿದಾನವನ್ನು ಕೊಟ್ಟ ಅನ್ನೋ ಕಾರಣದಿಂದ ಅವನಿಗೆ ತ್ರೈಲೋಕ್ಯದ ಸಾಮ್ರಾಜ್ಯವನ್ನಾಗಲಿ ಮುಂದೆ ಕಲ್ಪದಲ್ಲಿ ಅಥವಾ ಈಗ ಸುತಲ ಲೋಕದ ಆಧಿಪತ್ಯವನ್ನಾಗಲಿ ಕೊಟ್ಟದ್ದು ಅಂತ ಅದರ ಫಲ ಅದು ಅಂತ ಹೇಳಬಾರದು. ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಏನಿದೆ ಅದೇ ನಿಜವಾದ ಫಲ. ಇದನ್ನ ಸ್ವತಃ ಬಲಿಚಕ್ರವರ್ತಿಯೇ ಹೇಳಿದ ಮಾತು. ಯಾವಾಗ ಆ ಬಲಿಚಕ್ರವರ್ತಿ ಹತ್ರ ಎಲ್ಲ ಭೂಮಿದಾನವನ್ನ ಮೂರು ಲೋಕವನ್ನೂ ಕೂಡ ಕಸ್ಕೊಂಡು ಅವನ ಶರೀರವನ್ನ ಮಾತ್ರ ಬಿಟ್ಟು ವರ್ಣಪಾಶದಿಂದ ಅದನ್ನೂ ಕೂಡ ಕಟ್ಟಿ ಹಾಕಿ ಪರ್ವತದ ಗುಹೆಯ ಕಾರಾಗೃಹದಲ್ಲಿ ಇಟ್ಟಾಗ ಬಲಿಚಕ್ರವರ್ತಿಯೇ ಹೇಳಿದ ಮಾತಿದು. ನಿನಗೆ ಈ ಮನ್ವಂತರದಲ್ಲಿ ತ್ರೈಲೋಕ್ಯ ಸಾಮ್ರಾಜ್ಯವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಭೂಮಿದಾನವನ್ನ ಬೇಡಿ ನನ್ನತ್ರ ಅಪಹಾರ ಮಾಡಿಬಿಟ್ಟ. ಬೃಹಸ್ಪತ್ಯಾಚಾರ್ಯನ ದೇವೇಂದ್ರ ಸಂಧಾನಕ್ಕೆ ಅಂತ ಕೊಟ್ಟಿದ್ದ. ಅದು ಅಷ್ಟು ಸಂಧಾನ ನಡೆಯೋದ್ರ ಒಳಗೇನೆ ಭಗವಂತ ವಾಮನ ರೂಪದಿಂದ ಬಂದು ಈ ರೀತಿ ಮಾಡಿದ. ಇದು ಭಗವಂತನ ಒಂದು ಭಕ್ತರ ಇಷ್ಟಾರ್ಥ ಪೂರೈಸುವಿಕೆಯ ಒಂದು ಪರಿ. ಅದರಲ್ಲಿದೊಂದು ಬಹಳ ನಿಷ್ಣಾತನಾದಿರತಕ್ಕಂಥವನು ಆ ಭಗವಂತ. ಒಂದು ಮನ್ವಂತರ ಕಾಲ ಮಾತ್ರ ಇದು ನನ್ನ ಜೊತೆಯಲ್ಲಿ ಇರ್ತದೆ, ಕೊಟ್ಟಿದ್ರೂ ಕೂಡ ಇರ್ತಿತ್ತಷ್ಟೇ. ಈಗ ಈ ಮನ್ವಂತರದಲ್ಲಿ ನಿನಗೆ ಈ ತ್ರೈಲೋಕ್ಯ ಸಾಮ್ರಾಜ್ಯ ಕೊಡೋದಿಲ್ಲ ಅಂತ ಹೇಳಿ ಕಸ್ಕೊಂಡ. ಮುಂದಿನ ಮನ್ವಂತರದಲ್ಲಿ ಇದೇ ತ್ರೈಲೋಕ್ಯ ಸಾಮ್ರಾಜ್ಯವನ್ನು ನನಗೆ ಕೊಟ್ಟರೂ ಕೂಡ ಕೇವಲ ಒಂದು ಮನ್ವಂತರಕ್ಕೆ ಸೀಮಿತವಾದದ್ದು. ಕಾಲಚಕ್ರದ ಮುಂದೆ ಅದೇನು ದೊಡ್ಡದಲ್ಲ. ಗಭೀರ ರಯಸ್ಯ ಕಾಲಸ್ಯ ಅಂತ. ಕಾಲ ಗಭೀರ ರಯ, ಬಹಳ ವೇಗವಾದದ್ದು, ಬೇಗ ಹೋಗಿಬಿಡತ್ತೆ. ಅಂತಹ ವೇಗವಾಗಿ ಹೋಗುವಂತಹ ಕಾಲದ ಚಕ್ರದ ಮುಂದೆ ಮನ್ವಂತರ ಪರಿಮಿತಂ, ಒಂದು ಮನ್ವಂತರ ಪರಿಮಿತವಾದಂತಹ ಈ ಲೋಕತ್ರಯಂ ಕಿಯಂ ಕಿಯತ್, ಇದೆಂಥ ದೊಡ್ಡದು, ಮಹಾಪುರುಷಾರ್ಥ ಏನಲ್ಲ ಇದು ಅಂತ. ನೂನಂ ಬತಾಯಂ ಭಗವಾನರ್ಥೇಶು ನಿಷ್ಣಾತೋ ಯೋಸಾವಿಂದ್ರಸ್ಯ ಸಚಿವೋ ಮಂತ್ರಾಯ ಧೃತ ಏಕಾಂತತೋ ಬೃಹಸ್ಪತಿಃ ತಮಪಹಾಯ ಯದಾ ಸ್ವಯಂ ಉಪೇಂದ್ರೇಣ ಅತದರ್ಹಂ ಮಾಂ ಅಯಾಚತ ಪದಾನ್ಯಾತ್ಮನಃ ಆಶಿಷೋ ನೋ ಏವ ನ ದಾಸ್ಯಾಮಿ ಗಭೀರರಯಸ್ಯ ಕಾಲಸ್ಯ ಮನ್ವಂತರ ಪರಿಮಿತಂ ಕಿಯಲ್ಲೋಕತ್ರಯಮಿದಂ ಯಸ್ಯ ಅನುದಾಸ್ಯಮೇವ ಅಸ್ಮತ್ ಪಿತಾಮಹಃ ಕಿಲ ವೌರೆ ನ ತತ್ ಸ್ವಪಿತ್ರ್ಯಂ ರಾಜ್ಯಂ ಯದಕುತೋಭಯಂ ದೀಯಮಾನಂ ಭಗವತಾ ವಿರಮಿತೆ ಪಿತರಿ ತಸ್ಯ ಮಹಾನುಭಾವಸ್ಯ ಅನುಪಥಂ ಅನುವರ್ತಿತುಂ ಅಮಲಮೃದಿತ ಕಷಾಯಃ ಕೋ ವಾ ಅಸ್ಮದ್ವಿದಃ ಪರಿಹೀನ ಭಗವದನುಗ್ರಹಃ ಇತಿ. ಬಲಿಚಕ್ರವರ್ತಿ ಹೇಳುವ ಮಾತೆ ಮುಂದುವರಿತಾ ಇದೆ. ಯಸ್ಯ ಅನುದಾಸ್ಯಮೇವ ಅಸ್ಮತ್ ಪಿತಾಮಹಃ, ನನ್ನ ತಾತ, ನನ್ನ ಅಜ್ಜ ಪಿತಾಮಹ ಪ್ರಹ್ಲಾದರಾಜರು, ನನ್ನ ಅಜ್ಜ ಪಿತಾಮಹರಾದಂತಹ ಪ್ರಹ್ಲಾದರಾಜರು ಕೂಡ ತಮ್ಮ ತಂದೆ ಸತ್ತಾಗ ಭಗವಂತನಲ್ಲಿ
ಅವನ ದಾಸ್ಯವನ್ನ ಬಿಟ್ಟು ಬೇರೆ ಏನು ಕೇಳಲಿಲ್ಲ. ಅವನ ದಾಸ್ಯವನ್ನ ಒಂದನ್ನೇ ಬೇಡಿದ್ರು ನಮ್ಮ ಪಿತಾಮಹರಾದ ಪ್ರಹ್ಲಾದರಾಜರು. ತಮ್ಮ ತಂದೆಯ ಸಾಮ್ರಾಜ್ಯವನ್ನು ಕೂಡ ಬೇಡಲಿಲ್ಲ. ಏನು ಬೇಡ ನನಗೆ, ನಿನ್ನ ದಾಸ್ಯವನ್ನು ಮಾತ್ರ ಕೊಡುವಂತ ಬೇಡಿದವರು ನಮ್ಮ ಪಿತಾಮಹರಾದಂತಹ ಪ್ರಹ್ಲಾದರಾಜರು. ಭಗವಂತ ಆ ಪ್ರಹ್ಲಾದರಾಜರಿಗೆ ನಿರ್ಭಯವಾದಂತಹ ತನ್ನ ವೈಕುಂಠ ಸ್ಥಾನವನ್ನೇ ಕೊಡ್ತೇನೆ ಅಂತಂದ್ರೂ ಕೂಡ ಅದನ್ನೂ ಬೇಡಲಿಲ್ಲ. ಅಂತಹ ಮಹಾನುಭಾವರಾದಂತಹ ಪ್ರಹ್ಲಾದರಾಜರ ವಂಶದಲ್ಲಿ ಬಂದವನು ನಾನು. ಅಂಥವರ ಮಾರ್ಗವನ್ನೇ ನಾವು ಅನುಸರಣೆ ಮಾಡಬೇಕು. ನಮ್ಮ ಹಿರಿಯರ ಮಾರ್ಗದಲ್ಲಿ ನಾವು ನಡಿಬೇಕು. ತಸ್ಯ ಮಹಾನುಭಾವಸ್ಯ ಅನುಪಥಂ ಅನುವರ್ತಿತುಂ. ಅಂಥವರ ಮಾರ್ಗವನ್ನೇ ನಾವು ಅನುಸರಣೆ ಮಾಡಬೇಕು. ವಿಷಯದ ಆಸೆಯನ್ನ ಬಿಡಬೇಕು. ಪೂರ್ತಿಯಾಗಿ ಆ ವಿಷಯ ಪದಾರ್ಥಗಳ ಆಸೆ ಮೊದಲಾದವುಗಳು ನಾಶ ಆಗೋದಿಲ್ಲ ನಮಗೆ. ಅಂಥವರು ಭಗವಂತನ ಅನುಗ್ರಹ ಆಗ್ತಾ ಇದೆ ಅಂತಂದಾಗ ಯಾರು ತಾನೇ ಉಪೇಕ್ಷೆ ಮಾಡ್ತಾರೆ? ಭಗವಂತ ತಾನಾಗೆ ಬಂದು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಯಾರು ತಾನೇ ನೆಗ್ಲೆಕ್ಟ್ ಮಾಡ್ತಾರೆ ಹೇಳಿ? ಪ್ರಹ್ಲಾದರಾಜರಂತಹ ಒಂದು ಶ್ರೇಷ್ಠವಾದ ವೈರಾಗ್ಯ ನಮಗೆ ಬರೋದಿಲ್ಲ. ಸ್ವತಃ ವೈಕುಂಠವನ್ನ ಕೊಡ್ತೇನೆ ನಿನಗೆ ಅಂತಂದ್ರೂ ಬೇಡಲಿಲ್ಲ, ಅದೂ ಬೇಡ ಅಂತಂದವರು. ತನ್ನ ತಂದೆಯ ಸಾಮ್ರಾಜ್ಯವನ್ನೂ ಬೇಡಲಿಲ್ಲ, ಕೇವಲ ನಿನ್ನ ದಾಸ್ಯವನ್ನ ಮಾತ್ರ ಕೊಡುವಂತ ಬೇಡಿದವರು ನನ್ನ ಪಿತಾಮಹರಾದ ಪ್ರಹ್ಲಾದರಾಜರು. ಅಂತಹ ವೈರಾಗ್ಯ ನಮಗೆ ಬರದೇ ಇದ್ರೂ ಕೂಡ, ಅಷ್ಟು ಪೂರ್ಣವಾದ ವೈರಾಗ್ಯ, ವಿಷಯ ಪದಾರ್ಥಗಳ ಅಭಿಲಾಷೆ ಪೂರ್ತಿ ನಾಶ ಆಗದೇ ಇದ್ರೂ ಕೂಡ ನಮ್ಮಂಥವರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಭಗವಂತ ಬಂದಿದ್ದಾನೆ ಅಂತಂದ್ರೆ ಯಾರು ತಾನೇ ಅದನ್ನ ಉಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ನಾವೆಲ್ಲ ಆ ಹಿರಿಯರ ಮಾರ್ಗದರ್ಶನದಿಂದ ಅವರ ಮಾರ್ಗವನ್ನೇ ಅನುಸರಣೆ ಮಾಡಬೇಕು. ಆದರೂ ಆಗ್ತಾ ಇಲ್ಲ ನಮಗೆ. ಅಮೃದಿತ ಕಷಾಯ ಅನ್ನೋ ಶಬ್ದದಿಂದ ನನಗಿನ್ನೂ ಅಂಥ ಪೂರ್ಣ ವೈರಾಗ್ಯ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಹ್ಲಾದರಾಜರಂತಹ ವೈರಾಗ್ಯ ನನಗಿನ್ನೂ ಬಂದಿಲ್ಲ. ಅಮೃದಿತ ಕಷಾಯ, ನನ್ನ ಪಾಪ ಪೂರ್ತಿ ನಾಶ ಆಗಿಲ್ಲ. ನನಗೆ ವಿಷಯ ಪದಾರ್ಥಗಳ ಆಸೆ ಪೂರ್ತಿಯಾಗಿ ನಾಶ ಆಗಿಲ್ಲ. ಅವರಿಗಾಗಿತ್ತು, ಅವರ ಮಾರ್ಗವನ್ನೇ ನಾನು ಅನುಸರಣೆ ಮಾಡಬೇಕು. ಆದರೆ ನನಗಿನ್ನೂ ಕೂಡ ಪೂರ್ತಿ ಪಾಪ ಹೋಗಿಲ್ಲ ನಂದು. ಅಮೃತಿತ ಕಷಾಯ, ಕಷಾಯ ಅಂದ್ರೆ ಪಾಪ, ವಿಷಯ ಪದಾರ್ಥಗಳ ಆಸೆ ಅದು ಪೂರ್ತಿಯಾಗಿ ಹೋಗಿಲ್ಲ ಅಂತ ಇಟ್ಟುಕೊಳ್ಬೇಕು. ಆದರೂ ನನ್ನ ಮೇಲೆ ಭಗವಂತ ತಾನಾಗೆ ಬಂದು ಅನುಗ್ರಹ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಯಾರು ತಾನೇ ಬಿಡ್ತಾರೆ ಅಂತ ಅನುಗ್ರಹವನ್ನ? ಅಸ್ಮದ್ವಿಧ, ನಮ್ಮಂಥವ್ರು ಅಂತ. ಪೂರ್ತಿ ವಿಷಯ ಪದಾರ್ಥಗಳ ಆಸೆ ಬಿಡದೇ ಇರತಕ್ಕಂತಹ ನಮ್ಮಂಥವರು ಯಾರು ತಾನೇ ಭಗವಂತನ ಅನುಗ್ರಹವನ್ನ ನೆಗ್ಲೆಕ್ಟ್ ಮಾಡ್ತಾರೆ? ಯಸ್ಯ ಅನುದಾಸ್ಯಮೇವ ಅಸ್ಮತ್ ಪಿತಾಮಹಃ ಕಿಲ ವವ್ರೆ ನ ತತ್ ಸ್ವಪಿತ್ರಿಯಂ ರಾಜ್ಯಂ ಯದಕುತೋಭಯಂ ದೀಯಮಾನಂ ಭಗವತಾ ವಿರಮಿತೆ ಪಿತರಿ ತಸ್ಯ ಮಹಾನುಭಾವಸ್ಯ ಅನುಪಥಂ ಅನುವರ್ತಿತುಂ ಅಲಂ
ಅಮೃತಿತ ಕಷಾಯ ಕೋ ವಾ ಅಸ್ಮದ್ವಿಧ ಪರಿಹೀನ ಭಗವದನುಗ್ರಹ ಇತಿ. ಆಚಾರ್ಯ ಆ ಇಲ್ಲಿ ಅಮೃತಿತಾಹ ಅಕ್ಷಿಣಾಹ ಅಂತ ಕೊಟ್ಟಿದ್ದಾರೆ. ಅದು ಹಂಗಂದ್ರೆ ಏನರ್ಥ ಸರ್? ಎಲ್ಲಿ ಪದರತ್ನಾವಳಿಲಿ ಯಾವ ಪದಕ್ಕೆ? ಅಮೃಜಿತಾಹ ಅಕ್ಷಿಣಾಹ ಕಷಾಯಾಹ ರಾಗಾದಯ. ಅದು ನೀವು ಅದೇ ಹೇಳಿದ್ರಿ. ಅಮೃಜಿತಾಹ ಕಷಾಯ ಅಕ್ಷೀಣಾಹ ಅಂದ್ರೆ ಪೂರ್ತಿ ಕ್ಷೀಣ ಆಗಿಲ್ಲ, ನಾಶ ಆಗಿಲ್ಲ. ಕಷಾಯಾಹ ಅಂದ್ರೆ ರಾಗಾದಿಗಳು, ಅಕ್ಷೀಣಾಹ ಇನ್ನು ಪೂರ್ತಿ ನಾಶ ಆಗಿಲ್ಲ, ನಾಶವಾಗದೇ ಇರತಕ್ಕಂತಹ ಕಷಾಯಾಹ ರಾಗಾದಿಗಳು ಉಳ್ಳಂತಹ ಅಸ್ಮದ್ವಿಧ ನಮ್ಮಂತಹ ಭಕ್ತರು. ಆಯ್ತಾಯ್ತು. ತಸ್ಯ ಅನುಚರಿತಂ ಉತ್ತರಸ್ಮಾದ್ ವಿಸ್ತರಿಷ್ಯತೆ ಯಸ್ಯ ಭಗವಾನ್ ಸ್ವಯಂ ಅಖಿಲ ಜಗದ್ಗುರುಃ ನಾರಾಯಣೋ ದ್ವಾರಿ ಗದಾಪಾಣಿಃ ಅವತಿಷ್ಠತೆ ನಿಜ ಜನ ಅನುಕಂಪಿತ ಹೃದಯೋ ಯೇನ ಅಂಗುಷ್ಠೇನ ಪದಾ ದಶಕಂಧರೋ ಯೋಜನಾಯುತಂ ದಿಗ್ವಿಜಯಃ ಉಚ್ಚಾಟಿತಃ. ನನ್ನ ತಾತ ಪ್ರಹ್ಲಾದರಾಜರು ಅಂತಹ ಉತ್ತಮವಾದ ಭಕ್ತಿಯನ್ನ ಮಾಡಿದವರು. ಕೇವಲ ದಾಸ್ಯವನ್ನ ಮಾತ್ರ ಕೊಡು ಅಂತ ಕೇಳಿ ತನ್ನ ತಂದೆಯ ರಾಜ್ಯವನ್ನೂ ಬೇಡಲಿಲ್ಲ, ಅಕುತೋಭಯವನ್ನೂ ಕೂಡ, ವೈಕುಂಠವನ್ನ ಕೊಡ್ತೇನೆ ಅಂದ್ರೆ ಅದನ್ನೂ ಕೂಡ ಬೇಡಲಿಲ್ಲ. ಅಂತಹ ಪರಮ ವೈರಾಗ್ಯ ಶಿಖಾಮಣಿಗಳು ನನ್ನ ಪಿತಾಮಹರು ಅಂತ ಹೇಳಿದ್ನಲ್ಲ ಹಿಂದೆ. ಹಾಗಾದ್ರೆ ಆ ಪ್ರಹ್ಲಾದರಾಜರ ಚರಿತ್ರೆಯನ್ನ ಕೇಳಬೇಕಲ್ವಾ ಅಂತ ಅನಿಸ್ತದೆ. ಅಷ್ಟು ದೊಡ್ಡ ಭಕ್ತರ ಚರಿತ್ರೆಯನ್ನ ತಿಳ್ಕೊಳ್ಬೇಕಾಯ್ತು ಹಾಗಾದರೆ ಅಂತ ಮನಸ್ಸು ಬರ್ತದಲ್ಲ. ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ತಸ್ಯ ಅನುಚರಿತಂ ಉತ್ತರಸ್ಮಾದ್ ವಿಸ್ತರಿಷ್ಯತೆ. ಆ ಪ್ರಹ್ಲಾದರಾಜರ ಚರಿತ್ರೆಯನ್ನ ಮುಂದೆ ಹೇಳ್ತೇವೆ, ವಿಸ್ತಾರವಾಗಿ ವರ್ಣನೆ ಮಾಡ್ತೇವೆ ಅಂತಾರೆ. ವಿಸ್ತರಿಷ್ಯತೆ ಮುಂದೆ ಇಲ್ಲೇ ಸಪ್ತಮ ಸ್ಕಂದದಲ್ಲಿ ವಿಸ್ತಾರವಾಗಿ ಆ ಪ್ರಹ್ಲಾದರಾಜರ ಚರಿತ್ರೆಯನ್ನು ವರ್ಣನೆ ಮಾಡ್ತೇವೆ. ಈಗ ಈ ಬಲಿಚಕ್ರವರ್ತಿ ಎಂತಹ ಒಂದು ಅನುಗ್ರಹವನ್ನ ಪಡ್ಕೊಂಡಿದ್ದಾನೆ ಅಂತ ತಿಳ್ಕೋ. ಸ್ವತಃ ಭಗವಂತ ನಾರಾಯಣ, ಜಗದ್ಗುರುವಾದಂತಹ ಸ್ವತಂತ್ರನಾದ ಭಗವಂತನಾದ ನಾರಾಯಣ ತಾನೇ ಈ ಬಲಿಚಕ್ರವರ್ತಿಯ ಮನೆಯ ಮುಂದೆ ಗದಾಪಾಣಿಯಾಗಿ ನಿಂತಿದ್ದಾನೆ. ದ್ವಾರಿ ಗದಾಪಾಣಿ ಅವತಿಷ್ಠತೆ, ಗದೆಯನ್ನ ಹಿಡ್ಕೊಂಡು ಆ ಬಲಿಚಕ್ರವರ್ತಿಯ ಮನೆಯ ಮುಂದೆ ತಾನೇ ಸ್ವತಃ ನಿಂತುಕೊಂಡಿದ್ದಾನೆ, ಗದೆ ಹಿಡ್ಕೊಂಡು, ಸೆಕ್ಯೂರಿಟಿ ತರ. ಮನೆ ಮುಂದೆ ಮನೆ ಕಾಯುವ ಸೆಕ್ಯೂರಿಟಿ ಇದ್ದಂಗೆ ಬಲಿಚಕ್ರವರ್ತಿಯ ಮನೆಯ ಮುಂದೆ ಸುತಲ ಲೋಕದಲ್ಲಿ ಗದಾಪಾಣಿಯಾಗಿ ಇವತ್ತಿಗೂ ಕೂಡ ಸ್ವತಃ ಜಗದ್ಗುರುವಾದ ಸರ್ವೋತ್ತಮನಾದ ಭಗವಾನ್ ನಾರಾಯಣ ತಾನೇ ಗದಾಪಾಣಿಯಾಗಿ ನಿಂತುಕೊಂಡಿದ್ದಾನೆ. ಭಕ್ತರ ಮೇಲೆ ಅನುಗ್ರಹ ಮಾಡೋ ಒಂದು ಕಾರುಣ್ಯ ಎಷ್ಟಿದೆ ಭಗವಂತನಿಗೆ ಅಂತ ಇದರಿಂದ ಆಲೋಚನೆ ಮಾಡಬೇಕು. ಅವನ ಹೃದಯದಲ್ಲಿ ಆ ದಯಾ ಅಂತನ್ನೋದು ತುಂಬಿಕೊಂಡು ಬಿಟ್ಟಿದೆ. ಭಕ್ತರ ಮೇಲಿನ ದಯೆ ಆ ಭಗವಂತನ ಹೃದಯದಲ್ಲಿ ತುಂಬಿಬಿಟ್ಟಿದೆ. ಆ ಗದಾಪಾಣಿಯಾಗಿ ಇವತ್ತಿಗೂ ಅವನ ಮನೆ ಮುಂದೆ ನಿಂತು ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ಲ. ಇದೇ ಕಾರಣದಿಂದಲೇ ಒಂದು ಸಲ ರಾವಣ ಎಲ್ಲ ಲೋಕಗಳ ಮೇಲೂ ಆಕ್ರಮಣ ಮಾಡ್ತಾ ಎಲ್ಲಾ ಲೋಕಗಳನ್ನು ದಿಗ್ವಿಜಯ ಮಾಡ್ತಾ ಬಂದ. ರಾವಣ ಆ ಥರ ದಿಗ್ವಿಜಯ ಮಾಡ್ತಾ ಸುತಳ ಲೋಕಕ್ಕೂ ಬಂದಿದ್ದ. ಈ ಸುತಳ ಲೋಕಕ್ಕೆ ಬಂದಾಗ ಬಲಿಚಕ್ರವರ್ತಿಯ ಮನೆಯ ಮುಂದೆ ಭಗವಂತ ನಿಂತಿದ್ದ ಗದಾಪಾಣಿಯಾಗಿ. ಈ ಭಗವಂತ ಆ ರಾವಣ ಬಂದಾಗ
ಆ ರಾವಣನನ್ನ ತನ್ನ ಕಾಲಿನ ಹೆಬ್ಬೆರಳಿನಿಂದಲೇನೆ, ಏನೂ ಆಯುಧಗಳನ್ನೇನು ಉಪಯೋಗಿಸ್ಲಿಲ್ಲ, ಕೇವಲ ತನ್ನ ಕಾಲ ಬೆರಳಿನ ಹೆಬ್ಬೆರಳನ್ನ ಉಪಯೋಗಿಸಿ ಆ ರಾವಣನನ್ನ 10,000 ಯೋಜನ ದೂರಕ್ಕೆ ಎಸೆದು ಬಿಟ್ಟಿದ್ದ. ಅಂತಹ ಮಹಾಪರಾಕ್ರಮಿಯಾದವನು ಭಗವಂತ ತನ್ನ ಕಾಲಿನ ಹೆಬ್ಬೆರಳಿನಿಂದ ಏನ ಅಂಗುಷ್ಠೇನ ಪದ ದಶಕಂಧರ ಯೋಜನಾಯುತಂ ದಿಗ್ವಿಜಯ ಉಚ್ಚಾಟಿತ. ಕಾಲಿನ ಹೆಬ್ಬೆರಳಿನಿಂದಲೇನೆ 10,000 ಯೋಜನ ದೂರಕ್ಕೆ ಅವನನ್ನ ಎಸೆದು ಬಿಟ್ಟ ಈ ಭಗವಂತ ಬಲಿಚಕ್ರವರ್ತಿಯ ಮನೆ ಬಾಗಿಲಿನಲ್ಲಿ ಇದ್ದವನು. ಈ ರೀತಿ ಯಾರಿಂದಲೂ ಕೂಡ ಅವನಿಗೆ, ಬಲಿಚಕ್ರವರ್ತಿಗೆ ತೊಂದರೆ ಬರದೇ ಇರೋ ಹಾಗೆ ಕಾಪಾಡ್ತಾ ಇದ್ದಾನೆ ಅವನನ್ನ ಇವತ್ತಿಗೂ ಕೂಡ. ಇದು ಆ ಭಗವಂತ ಭಕ್ತರ ಮೇಲೆ ತೋರಿಸುವಂತಹ ಕಾರುಣ್ಯ. ಇಷ್ಟು ಹೇಳಿ ಈ ಸುತಳ ಲೋಕದ ಬಲಿಚಕ್ರವರ್ತಿಯ ಚರಿತ್ರೆಯನ್ನ ಇಲ್ಲಿ ಮುಗಿಸಿದ್ದಾರೆ. ಆದರೆ ಬಲಿಚಕ್ರವರ್ತಿಯ ಬಗ್ಗೆ ಹೇಳಬೇಕಾದ ವಿಷಯ ಇನ್ನೂ ತುಂಬಾ ಇದೆ. ಇಷ್ಟೇ ನಾವು ತಿಳ್ಕೊಂಡ್ರೆ ಅದು ಪೂರ್ತಿ ಆಗೋದಿಲ್ಲ. ಅದನ್ನ ಮುಂದೆ ವರ್ಣನೆ ಮಾಡ್ತಾರೆ. ಇದೇ ಬಲಿಚಕ್ರವರ್ತಿಯ ಚರಿತ್ರೆಯನ್ನ, ವಾಮನಾವತಾರದ ಚರಿತ್ರೆಯನ್ನ ಹೇಳುವ ಸಂದರ್ಭದಲ್ಲಿ ವಿಸ್ತಾರವಾಗಿ ಮುಂದೆ ವರ್ಣನೆ ಮಾಡ್ತಾರೆ. ಅಷ್ಟಮ ಸ್ಕಂದದಲ್ಲಿ ಬರುತ್ತೆ, ಆವಾಗ ನೋಡೋಣಂತೆ. ಈಗ ಈ ಬಲಿಚಕ್ರವರ್ತಿ ಅಂತಂದ್ರೆ ಸಾತ್ವಿಕನಾದಂತಹ ಬಲಿ ಚಕ್ರವರ್ತಿ ಮುಂದೆ ಇಂದ್ರ ಪದವಿಗೆ ಬರಬೇಕಾದವನೇನಿದ್ದಾನೆ ಅವನ ಬಗ್ಗೆ ಇದುವರೆಗೂ ಇಲ್ಲಿ ವರ್ಣನೆ ಮಾಡಿದ್ದು. ಇವನ ಒಳಗೆ ಮತ್ತೊಬ್ಬ ಇದ್ದಾನೆ. ಆಚಾರ್ಯ, ಒಂದೇ ಒಂದು ಕ್ವಶನ್ ಆಚಾರ್ಯ. ಇಲ್ಲಿ ರಾವಣ ಇಲ್ಲಿ ಏನ್ ಬರ್ತಾನೆ ಇಲ್ಲಿ, ಅದು ಅರ್ಥ ಆಗಿಲ್ಲ ಸರಿ. ಅದು ರಾವಣ ಅವನ ವರಬಲದಿಂದ ಎಲ್ಲಾ ಲೋಕಗಳನ್ನು ಕೂಡ ಗೆಲ್ತೇನೆ, ಎಲ್ಲರನ್ನೂ ನಾನು ನನ್ನ ಅಧೀನದಲ್ಲಿ ಇಟ್ಟುಕೊಳ್ತೇನೆ ಅಂತ ಎಲ್ಲ ಲೋಕಗಳನ್ನು ದಿಗ್ವಿಜಯ ಮಾಡ್ತಾನೆ. ಎಲ್ಲಾ ಕಡೆಗೂ ಹೋಗ್ತಾನೆ ರಾವಣ. ಎಲ್ಲರನ್ನೂ ದಿಗ್ವಿಜಯ ಮಾಡಿ ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರ್ತಾನೆ. ಇಂದ್ರಾದಿ ಸಮಸ್ತ ದೇವತೆಗಳು ಕೂಡ ರಾವಣ ಹೇಳಿದ ಹಾಗೆ ಕೇಳ್ತಾ ಇರ್ತಾರೆ. ಅಂತಹ ಒಂದು ಕಾಲ ಇರ್ತದೆ. ರಾವಣ ಒಂದು ಸಮಾರ ಮಾಡಿ ಆಯ್ತಲ್ವಾ? ಯಾರು ನಾವು ಏನ್ ಹೇಳ್ತಾ ಇದ್ದೀರಿ? ರಾವಣನ ಸಂಹಾರ, ರಾಮಾವತಾರದಲ್ಲಿ ರಾವಣ ಒಂದು ಸಂಹಾರ ಮುಗಿತಲ್ವಾ? ಅವನು ಸತ್ತು ಹೋಗಿದ್ದಾಯ. ಹೌದು. ಅದಕ್ಕಿಂತ ಮುಂಚೆ ರಾಮಾವತಾರ ಆಗಿ ರಾವಣನನ್ನ ಸಂಹಾರ ಮಾಡೋದಕ್ಕಿಂತ ಮುಂಚೆ ಹೇಳಿದ್ದಿದ್ದು, ರಾವಣ ಈ ತರ ಇದ್ದ ಅಂತ. ದಿಗ್ವಿಜಯ ಮಾಡೋ ಸಮಯದಲ್ಲಿ ರಾವಣ ಇಲ್ಲಿಗೂ ಬಂದಿದ್ದ. ಆವಾಗ ನಡೆದ ಘಟನೆ ಇದು. ಇದಾದ ಮೇಲೆ ರಾವಣನ ಉಪಟತಳವನ್ನ ತಾಳ್ಲಿಕ್ಕಾಗದೆ ಎಲ್ಲಾ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆವಾಗ ಭಗವಂತ ರಾಮನಾಗಿ ಅವತಾರ ಮಾಡ್ತಾನೆ ಮುಂದೆ. ಓಕೆ ಓಕೆ. ಸೊ ಬಲಿ ಚಕ್ರವರ್ತಿ ಇದಕ್ಕೆ ಮುಂಚೆ ನಡೆದ. ಓಕೆ, ಅದಕ್ಕೆ ಇದು ಬರುತ್ತೆ. ಓಕೆ, ಅರ್ಥ ಆಯ್ತು. ತಸ್ಯ ಅನುಚರಿತಂ ಉತ್ತರಸ್ಮಾದ್ ವಿಸ್ತರಿಷ್ಯತೆ. ಯಸ್ಯ ಭಗವಾನ್ ಸ್ವಯಂ ಅಖಿಲ ಜಗದ್ಗುರುಃ ನಾರಾಯಣೋ ದ್ವಾರಿ ಗದಾಪಾಣಿಃ ಅವತಿಷ್ಠತೆ. ನಿಜ ಜನ ಅನುಕಂಪಿತ ಹೃದಯೋ ಯೇನ ಅಂಗುಷ್ಠೇನ ಪದ ದಶಕಂಧರೋ ಯೋಜನಾಯುತಂ ದಿಗ್ವಿಜಯ ಉಚ್ಚಾಟಿತಃ. ತತೋ ಅಧಸ್ತಾತ್ ತಳಾತಳೆ ಮಯೋ ನಾಮ ದಾನವೇಂದ್ರಃ ತ್ರಿಪುರಾಧಿಪತಿಃ ಭಗವತಾ ಪುರಾರಿಣಾ ತ್ರೈಲೋಕ್ಯಾಃ ಶಂ ಚಿಕೀರ್ಷುಣ ನಿರ್ದಗ್ಧ ಸ್ವಪುರತ್ರಯಃ ತತ್ ಪ್ರಸಾದಾಲ್ಲಬ್ಧಪದೋ ಮಾಯಾವಿನಾಮಾಚಾರ್ಯೋ ಮಹಾದೇವೇನ ಪರಿರಕ್ಷಿತೋ ವಿಗತ ಸುದರ್ಶನ ಭಯೋ ಮಹೀಯತೆ. ಈ ಸುತಳ ಲೋಕಕ್ಕಿಂತ ಕೆಳಗೆ ತಳಾತಳ ಅನ್ನೋ ಲೋಕ ಇದೆ.
ಹಿಂದೆ ಹೇಳಿದಂತೆ ಸುತಳ ಲೋಕಕ್ಕಿಂತಲೂ ಕೂಡ ಕೆಳಗೆ ಇರತಕ್ಕಂತಹ ಲೋಕ ತಳಾತಳ ಲೋಕ. ಎಷ್ಟು ಕೆಳಗಿದೆ ಇದು? ಇವೆಲ್ಲ ಲೋಕಗಳು ಕೂಡ ಒಂದೇ ರೀತಿ, ಒಂದೊಂದು ಲೋಕಕ್ಕಿಂತ ಒಂದೊಂದು ಲೋಕಗಳು ಎಷ್ಟೆಷ್ಟು ಕೆಳಗಿದೆ ಅಂತ ಹಿಂದೆ ಹೇಳಿದ್ದಾರೆ. ಹತ್ತು ಸಾವಿರ ಯೋಜನ, ಪ್ರತಿಯೊಂದು ಲೋಕಗಳು ಕೂಡ 10,000 ಯೋಜನ ಉದ್ದ, 10,000 ಯೋಜನ ಅಗಲ, ಒಂದಕ್ಕಿಂತ ಒಂದು ಕ್ರಮವಾಗಿ ಕೆಳಗಡೆ ಇದ್ದಾವೆ ಅಂತ ಹೇಳಿದ್ದಾರೆ. ಹತ್ತು 10,000 ಯೋಜನ ಉದ್ದ ಮತ್ತು 10,000 ಯೋಜನ ಅಗಲ ಅಂತ ಹೇಳಿದ್ದಾರೆ. ಒಂದಕ್ಕಿಂತ ಒಂದು ಕೆಳಗೆ ಎಷ್ಟು ಅಂತ ಹೇಳಿಲ್ಲ ಅಲ್ವಾ? 10,000 ಯೋಜನ ಅಂತಾನೆ ಇಟ್ಟುಕೊಳ್ಬೇಕು. ಹೌದಾ ಆಚಾರ್ಯ, ಅದು ಕೊಟ್ಟಿಲ್ಲ, ಅದು ಕರೆಕ್ಟ್. ಅದು ಒಂದು 10,000 ಕೆಳ ಓದ್ತಾವೆ ಇದೆ ಅಂತ ನಂಗೆ ಗೋಡಿದಾಗಪ್ಪ. ಸೊ ಮೊದಲು ಭೂಮಿಲಿದ್ದು 10,000 ಫಸ್ಟ್ ರೈಟ್, ಆಮೇಲೆ ವಿಚಲ ಬಂದು ಭೂಮಿಲಿದ್ದು 20,000. ಎಲ್ಲಾನು 10,000ನೇ, ಒಂದಕ್ಕಿಂತ ಒಂದು 10,000 ಯೋಜನ ದೂರ. ಬಟ್ ಎರಡು ಲೋಕಗಳ ಮಧ್ಯದಲ್ಲಿ ಏನು ಇದಿಲ್ಲ, ಒಂದು ಮರ್ಯಾದಾ ಪರ್ವತ ಅಂತರ ಏನು ಇಲ್ಲ, ಒಂದು ಇದು ಇಲ್ಲ, ಅದಕ್ಕೆ ನಾವು ನೋಡಿದ್ರೆ ಕಲ್ಲು ಹಾಕಿದ್ದಾರೆ ನಾನು ನೋಡಿದ್ರೆ ರೈಟ್. ಆ ಒಂದು ಲೋಕಕ್ಕೆ ಬಂದು ಸಪೋಟ ಬಂದು ಕಲ್ಲು ಇದೆ ರೈಟ್. ಮೊದಲೊಂದು ಲೋಕ, ಅದು ಕೆಳಗೆ ಒಂದು ಕಲ್ಲಿಂದ ಒಂದು ಆಧಾರ, ಹಂಗ ಓದ್ತಾರೆ ರೈಟ್. ಹಂಗದ ನಾನು ನೋಡಿದೆಪ್ಪ. ಅಷ್ಟು ದೊಡ್ಡ ಕಲ್ಲ ಆಚಾರ್ಯ 24ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. 24ರಲ್ಲ? ಹೌದು, ಅದು ನಮ್ ಬುಕ್ಕಲ್ಲಿ 24, ನಿಮ್ದ್ರಲ್ಲಿ 23 ಇರತ್ತೆ. ಒಂದು ಹೆಚ್ಚಾಗಿತ್ತಲ್ಲ ಬುಕ್ಕಲ್ಲಿ. 2ನೇ ಶ್ಲೋಕ ಏನದು? ಯದಸ್ತರೇನ ಮಂಡಲಂ 24 ನನ್ ಅದು ಬುಕ್ಕಲ್ಲಿ. ಬೇಡ, ವಾಕ್ಯ ಮೊದಲೇನಿದೆ? ವಾಕ್ಯ ಬಂದು 2ನೇ ಗದ್ಯ. ವಾಕ್ಯ ಯದತಸ್ತರೇನ ಮಂಡಲಂ ಪ್ರತಪತಸ್ತರೇನ ಮಂಡಲಂ ಯದಸ್ತರಣೇರ್ಮಂಡಲಂ ತದ್ವಿಸ್ತರತೋ ಯೋಜನಾಯುತಮಾಚಕ್ಷತೆ 12,000 ಸೋಮಸ್ಯ 13,000. ಇದು ಮೇಲಿದ್ದಿದಲ್ಲ ಸೂರ್ಯಮಂಡಲ, ಅದಕ್ಕಿಂತ 10,000 ಯೋಜನ, ಚಂದ್ರಮಂಡಲ 20,000, ಅದೆಲ್ಲ ಆಯ್ತು ಇವಾಗ. ಅದು ಬೇಡ ನಮ್ಗೆ. ಈಗ ಇಲ್ಲಿ ಅದಕ್ಕಿಂತ ಮುಂದೆ ಕೆಳಗಿದೆ ನೋಡಿ, ಅದೋ ಅದಸ್ತಾತ್, ಅಂತರಿಕ್ಷಕ್ಕಿಂತ ಕೆಳಗೆ 100 ಯೋಜನ ಕೆಳಗೆ ಭೂಮಂಡಲ ಇದೆ ಆಯ್ತಾ. ರಾಹುಮಂಡಲಕ್ಕಿಂತ 10,000 ಯೋಜನ ದೂರದಲ್ಲಿ ಇವ್ರದೆಲ್ಲ ಸಿದ್ಧಚಾರಣ ವಿದ್ಯಾಧರ ಲೋಕಗಳು. ಅದರ ಕೆಳಗೆ ಯಕ್ಷ ರಾಕ್ಷಸ ಪಿಶಾಚಗಳದ್ದು ವಿಹಾರ ಪ್ರದೇಶ ಅಂತರಿಕ್ಷ. ಆ ಅಂತರಿಕ್ಷಕ್ಕಿಂತ 100 ಯೋಜನ ಕೆಳಗೆ ಭೂಮಂಡಲ ಭೂಪ್ರದೇಶ ಇರೋದು ಭೂಮಿ. ಈ ಭೂಮಿಗಿಂತ ಕೆಳಗೆ 10,000 ಯೋಜನ ಕೆಳಗೆ ಅತಳ. ಅದು ನೀವು ಬಂದು 7ನೇ ಶ್ಲೋಕ ನೋಡ್ರಿ ಆಚಾರ್ಯ, ಅಲ್ಲಿ ಇದೆ ನೋಡ್ರಿ. ಅದೇ 7ರಲ್ಲಿದೆ ಅತಳ ವಿತಳ. ಅದು 10,000 ಯೋಜನ ಅಗಲ, 10,000 ಯೋಜನ ಉದ್ದ ಅಂತ ಅಷ್ಟೇ ಹೇಳಿದ್ದಾರೆ. ಕೆಳಗೆ ಎಷ್ಟು ಅಂತ ಹೇಳಿಲ್ಲ. ಅಲ್ಲಿ ಭೂಮಿಯ ಬಿಲಗಳಂತೆ ಇದೆ ಅಂತ ಹೇಳಿದ್ದಾರೆ. ಭೂಮಿ ವರಾಹ ಏಕೈಕಶೋ ಯೋಜನಾಯುತ ಆಯಾಮ ವಿಸ್ತಾರ ಹೇಳಿದ್ದಾರೆ. ಆಯಾಮ ಮತ್ತು ವಿಸ್ತಾರ. ಏಳನೇ ಶ್ಲೋಕದಲ್ಲಿ ಒಂದು ಏನು ಯೋಜನೆ ಏನು ಕೊಟ್ಟಿಲ್ಲ ಅಲ್ಲ ಆಚಾರ್ಯ? 7ರಲ್ಲೇನೆ ಇದು. ಅವನೇರಪ್ಯದಸ್ತಾತ್ ಸಪ್ತ ಭೂಮಿವರಾಹ ಏಕೈಕಶೋ ಯೋಜನಾಯುತಾಯಾಮ ವಿಸ್ತಾರಾಹ ಅಂತಿದೆ.
ಯೋಜನಾ 10,000. ಓಕೆ, 10,000 ಯೋಜನಾಯುತ ಆಯಾಮ ಮತ್ತು ವಿಸ್ತಾರ. ಓಕೆ ಓಕೆ. ಆಮೇಲೆ ನೆಕ್ಸ್ಟ್ ವಾಕ್ಯ ತಾರತಮ್ಯೇನ ಉಪಕೃಪ್ತಾಹ ಹಂಗಂದ್ರೆ ಏನದ? ತಾರತಮ್ಯೇನ ಉಪಕ್ಲುಪ್ತಾಹ ಅಂತಂದ್ರೆ ಒಂದಕ್ಕಿಂತ ಒಂದು ಕೆಳಗೆ, ಅತಳ ಆದ್ಮೇಲೆ ಸುತಳ, ಅತಳ ಆದ್ಮೇಲೆ ವಿತಳ, ಆಮೇಲೆ ಸುತಳ, ಮಹಾತಳ, ತಲಾತಲ, ಆಮೇಲೆ ಮಹಾತಳ ಅಂತ ಹೀಗೆ ಈ ಕ್ರಮದಲ್ಲಿ ಇದ್ದಾವೆ ಅಂತ ಇಲ್ಲೇನು ಕ್ರಮ ಹೇಳಿದ್ದಾರಲ್ಲ ಆ ತರ ತಾರತಮ್ಯೇನ ಕ್ರಮವಾಗಿ ಕೆಳಗೆ ಒಂದ್ರ ಕೆಳಗೆ ಒಂದು ಇದ್ದಾವೆ ಅಂತ ಅರ್ಥ. ಆಚಾರ್ಯ, ಇದು ಒಂದು ಪ್ರಕಾಶಿಕ ಪ್ರಧಾನ ಒಂದು ತಾರತಮ್ಯ ಬಂದು ಸುಖಾದಿ ತಾರತಮ್ಯನ ಹಾಕಿದ್ದಾರೆ. ಓಹೋ. ತಾರತಮ್ಯೇನ ಉಪಕ್ಲಿಪ್ತಾಹ ಸುಖಾದಿ ಸಾಮಾನ್ಯ ವಿಶೇಷಾಭ್ಯಾಂ ಆಗಿ ಹಾಕಿದ್ದಾರೆ. ಪ್ರಕಾಶದಲ್ಲಿ ಕೂಡ ಬಂದು ಭೂವಿವರಾಹ ಕಡಿಮೆ ಕೆಳಗೆ ಹೋದಂಗೆ ಸುಖದಲ್ಲಿ ತಾರತಮ್ಯ ಒಂದು ಕಡಿಮೆ ಆಗದೆ ಕೆಳಗೆ ಹೋಗ್ತಾ ಸುಖ ತಾರತಮ್ಯ ಕಡಿಮೆ ಆಗ್ತಾ ಕೊಟ್ಟಿದ್ದಾರೆ ಅನಿಸುತ್ತೆ. ಸುಖ ತಾರತಮ್ಯ ಕಡಿಮೆ ಆಯ್ತು ಅಂದ್ರೆ ಬಲಿ ಚಕ್ರವರ್ತಿ 3ನೇ ಇದರಿಂದ ಸುಖ ಜಾಸ್ತಿ ಸಿಗುತ್ತೆ ಅವನಿಗೆ, ರೈಟ್? ಮೇಲೆ ಅಂತದ್ದು ಅಸುರ ನೋಡಿರೋ ನಾವಿಲ್ಲವಾ? ಇಲ್ಲ ಅವೆಲ್ಲ ಅದಕ್ಕೆ ಮುಂಚಿನ ಬಲಿಚಕ್ರಕ್ಕೆ ಮುಂಚೆ ರುದ್ರದೇವರು ಇದ್ದಾರಲ್ವಾ, ಒಂದು ಅಲ್ಲಿ ಅಸುರರು ಇದ್ದಾರೆ, ರೈಟ್? ಅವರಿಗೆ ಜಾಸ್ತಿ ಆಯ್ತು, ಅವರಿಗೆ ಜಾಸ್ತಿ ಸುಖ, ಅದಕ್ಕಿಂತ ಕೆಳಗೆ ಇರೋರಿಗೆ ಕಡಿಮೆ. ಹಾಗಾದ್ರೆ ಕೆಳಗೆ ಹೋಗ್ತಾ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಎಲ್ಲಿದೆ ವಾಕ್ಯ? ಎಲ್ಲಿದೆ ಹೇಳಿ? ಇದು ಏನಿದು? ತಾರತಮ್ಯನ ಉಪಕ್ಲಿಪ್ತಾಹ ಆಗಿದ್ದಾರೆ. ಉಪಕ್ಲಿಪ್ತ ಅಂದ್ರೆ ಏನಂತ ಗೊತ್ತಿಲ್ಲ. 7ನೇ ಶ್ಲೋಕ 7ನೇ ಗದ್ಯ. ಈಗ ಇದು ಪದರತ್ನಾವಳಿ ಆಚಾರ್ಯ, ಪದರತ್ನಾವಳಿಲಿ ಕಪಾಟವನ್ನು ಕೊಟ್ಟಿದ್ದಾರೆ ಮತ್ತು ಇದು ಕೂಡ ಭೂಮಿ ಅವರ ತಾರತಮ್ಯೇನ ಉಪಕ್ಲುಪ್ತಾಹ ಸುಖಾದಿ ಸಾಮಾನ್ಯ ವಿಶೇಷಾಭ್ಯಾಂ ಔರ್ಧ್ವಾದಃ ಕ್ರಮೇಣ ಇತಿವಾ. ಸುಖಾದಿ ಸಾಮಾನ್ಯ ವಿಶೇಷಾಭ್ಯಾಂ ಔರ್ಧ್ವಾದಃ ಕ್ರಮೇಣ ತಾರತಮ್ಯೇನ ಉಪಕ್ಲುಪ್ತ. ತಾರತಮ್ಯೇನ ವಿವಿಧ ಸುಖ ವಿಹಾರ ಪ್ರಕಾರ ತಾರತಮ್ಯೇನ ವಿವಿಧ ಸುಖ ವಿಹಾರ ಪ್ರಕಾರ ತಾರತಮ್ಯೇನ. ಊರ್ಧ್ವ ಅಂದ್ರೆ ಊರ್ಧ್ವ ಅಲ್ವಾ? ಊರ್ಧ್ವ ಅಂದ್ರೆ ಮೇಲಂದ ಕೆಳಗಲ್ವಾ? ಊರ್ಧ್ವಾಯ ಮೇಲಿಂದ ಕೆಳಗೆ. ಸರಿ. ಹತ್ತು 10,000 ಯೋಜನಾ ಅಂತ ಇಟ್ಕೊಳ್ಳೋಣ. 10,000 ಯೋಜನಾ. ಒಂದ್ ನಿಮಿಷ. ಈ ತ್ರಯೋವಿಂಶತಿಯಲ್ಲಿ 2ನೇ ಶ್ಲೋಕ ಬಂದು ಯತಸ್ತರಣೀಯ ಮಂಡಲಂ ಪ್ರತಪತಿ ತದ್ ವಿಸ್ತಾರವಂತಿತ್ತು ಯೋಜನಾಯುಕ್ತಾಂ ಆಸಕ್ತತೆ 12 ಸಹಸ್ರಂ ಸೋಮಸ್ಯ 13 ಸಹಸ್ರಂ ಅಂತ ಹೇಳಿದ್ರಿಲ್ವಾ? ಅಲ್ಲಿ ಮೊದಲೇ 10,000, ಆಮೇಲೆ 12 ಸಹಸ್ರ 20,000, ಸೋಮಸ್ಯ ಬಂದು 13 30,000 ಅಂತ ಹೇಳಿದ್ರಿ. ಆದ್ರೆ ಟೋಟಲ್ 40,000 ಹೇಳಿದ್ರಲ್ಲ, ಟೋಟಲ್ 50,000 ಬರೋಣ ಬೇಡವಾ? ಯಾವುದಕ್ಕೆ? 2ನೇ ಶ್ಲೋಕ 50,000 ಮಂಡಲಂ ಪ್ರತಪತಿ 50,000 ಯಾಕೆ ಬರ್ಬೇಕು ಅಂತ ಕೇಳ್ತಾ ಇದ್ದೇನೆ. ಇಲ್ಲ, ಮೊದಲು 10,000, ಆಮೇಲೆ 20,000, ಆಮೇಲೆ 30,000 ಅಲ್ವಾ? ಅದಕ್ಕೆ ಏನಾಯ್ತು ಇವಾಗ? ನೀವು 40,000 ಟೋಟಲ್ ಅಂತ ಹೇಳಿದ್ರಿ, ನಾ ಬರೆದಿಟ್ಟಿದ್ರೆ ಅದಕ್ಕೋಸ್ಕರ. ಅದಕ್ಕೆ ಏನರ್ಥ? ಸೂರ್ಯಮಂಡಲ 10,000 ಯೋಜನಾ, ಚಂದ್ರಮಂಡಲ 20,000 ಯೋಜನಾ, ರಾಹುಮಂಡಲ 40,000 ಯೋಜನಾ ಅಂತ ಅರ್ಥ. ರಾಹುಮಂಡಲ 40,000 ಯೋಜನಾ ಅಂತ ಅರ್ಥವಾ? ಹೌದು, ರಾಹುಮಂಡಲ ಇರೋದು 40,000 ಯೋಜನಾ ವಿಸ್ತಾರವಾಗಿದೆ. ಚಂದ್ರಮಂಡಲ 20,000 ಯೋಜನಾ ವಿಸ್ತಾರ ಆಗಿದೆ. ಸೂರ್ಯಮಂಡಲ 10,000 ಯೋಜನಾ ವಿಸ್ತಾರ ಇದೆ. ಆ ತರ ಅರ್ಥ. ಅದಕ್ಕೆ ಆ ಅರ್ಥ ಹೇಗೆ ಬರುತ್ತೆ ಅಂತ ಅನ್ನೋದಕ್ಕೆ ಅವರು ಬರೆದಿರೋದಲ್ಲಿ. ಅಲ್ಲಿ ತ್ರಯೋದಶ ಅಂತಿದೆ ಅಲ್ಲ, 13 ಸಹಸ್ರಂ ಅಂತ ಇದೆ. ಎಲ್ಲಿದೆ? ರಾಹುಮಂಡಲಂ 13 ಸಹಸ್ರಂ ಇತ್ಯನೇನ 13 ಇತಿ ಯುಕ್ತ್ಯ 30 ಸಂಖ್ಯಾ ಲಭ್ಯತೆ. ಪುನಶ್ಚ 10 ಸಂಖ್ಯಾ ಸೋಮಮಂಡಲ ದ್ವಿಗುಣೋಕ್ತ್ಯ.
ಓಹೋ. ಮತ್ತೆ ಇಲ್ಲಿ ಬಂದು ಇದನ್ನು ಸೋಮ ಮಂಡಲ ಮಾತ್ರ ಆಡ್ ಮಾಡ್ಬೇಕಾ? ಅದಕ್ಕಿಂತ 2 ಪಟ್ಟು ಅಂತಿದೆ. ಹಾ, ಈಗ ತರಣಿ ಮಂಡಲಂ 10,000 ಯೋಜನ ವಿಸ್ತೃತಂ, ಓಕೆ ತಥೋ ದ್ವಿಗುಣಂ ಸೋಮ ಮಂಡಲಂ ಅಂದ್ರೆ 20,000 ಯೋಜನ ವಿಸ್ತೃತಂ, ಓಕೆ 12,000 ಅಂತ ಹೇಳಿದ್ದಾರೆ. ಅದನ್ನ 20,000 ಅಂತ ಹೇಳೋದನ್ನ 12,000 ಅಂತ ಹೇಳಿದ್ದಾರೆ. ಹಾ, 12 ಅಂತಂದ್ರೆ ದ್ವಿ ಮತ್ತು ದಶ, ಹಾ, ದ್ವಿ 2 10 ಅಂತ ಅರ್ಥ. ಹ್ಮ್, ಸೋಮಮಂಡಲಾತ್ ದ್ವಿಗುಣಂ ಅದಕ್ಕಿಂತ 2 ಪಟ್ಟು ಜಾಸ್ತಿ, 40,000 ಯೋಜನೆನ ವಿಸ್ತೃತಂ. ಹ್ಮ್, 40 ಅಂದ್ರೆ 40 ಆಯ್ತಲ್ಲ. ಸೋಮಮಂಡಲಕ್ಕಿಂತಲೂ 2 ಪಟ್ಟು ಜಾಸ್ತಿ ರಾಹುಮಂಡಲ ಅಂದ್ರೆ 40,000 ಯೋಜನ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ತ್ರಯೋದಶ ಸಹಸ್ರಂ ರಾಹೋಹೋ ಅಂತ ಹೆಂಗ್ ಹೇಳಿದ್ದಾರೆ ಹಾ, ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಹಾ, ತ್ರಯೋದಶ ಸಹಸ್ರಂ ಇತ್ಯನೇನ ತ್ರಿದಶ ಇತಿ ಯುಕ್ತ್ಯ 30 ಸಂಖ್ಯಾ ಲಭ್ಯಂತೆ. ಪುನಶ್ಚ ದಶ, ತ್ರಿದಶ ಮತ್ತು ದಶ, ಓಹೋ. 30 ಮತ್ತು 10 40 ಅಂತ ತ್ರಯೋದಶ. ಸರಿ, ಸರಿ. ಸೊ ಇದು ಬಂದು ಇದು ನಾವು ಬಂದು ಬ್ರಹ್ಮಾಂಡ ಪುರಾಣ ಕೋಟ್ ಮಾಡಿ ಹೇಳ್ತಾರೆ. ಈ ಎರಡು ವಿಷಯ ಮುಟ್ಟು ನಾವು ಭಾಗವತ ವಿರೋಧ ತಗೊಬೇಕು ಹಂಗಂಬುದು ಅಭಿಪ್ರಾಯ ಇಲ್ಲವಾ? ದಧಿಮಂಡಲ ಮತ್ತು ಕ್ಷೀರಮಂಡಲ ಅದು ಉಲ್ಟಾವ ಹೇಳಿದ್ದಾರೆ, ಇದು ವಿಸ್ತಾರ ಬಂದು ತಪ್ಪ ಹೇಳಿದ್ದಾರೆ. ಇದನ್ನ ಎರಡನ್ನು ಬಿಟ್ಟು ಮತ್ತೆ ಎಲ್ಲ ಭಾಗವತನ ತಗೊಬೇಕು, ಇದು ಮುಟ್ಟು ಬ್ರಹ್ಮಾಂಡ ಪುರಾಣ ತಗೊಬೇಕು ಎಂಬ ಮಾತಿಲ್ಲ. ಅದು ಇದಕ್ಕೇನದು ಒಂದು ಇದಕ್ಕೇನೆ ರೈಟ್. ಚಂದ್ರಮಂಡಲ ಹಾ, ಸೊ ನಾವು ಅದನ್ನ ಕೂಡ 16ನೇ ಅಧ್ಯಾಯದಲ್ಲಿ ಅದಕ್ಕೆ ಆ ರೀತಿ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಅಂತ ಇವು ಮಾಡಿ ಆಯ್ತಲ್ಲ ಇವರು ವಿಜಯ ಜೋಜರು. ತ್ರಯೋದಶ ಸಹಸ್ರಂ ಅನ್ನೋದಕ್ಕೆ 40 ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅದು ಬಂದು ಈ ಕಾಂಟೆಕ್ಸ್ಟ್ ಬಂದು ಸೂರ್ಯಮಂಡಲ, ಚಂದ್ರಮಂಡಲ, ರಾಗಮಂಡಲ ವಿಸ್ತಾರ ಹೆಂಗೆ ತಗೊಬೇಕು, ಅದು ಭಾಗವತ ಹೇಳಿದ ಬಿಟ್ಟು ತಗೊಂಡ್ಕೊಡೋದು ಹಿಂಗೆ ಅದನ್ನ ಬಂದು ಸ್ಪ್ಲಿಟ್ ಮಾಡಿ ಹಿಂಗೆ ತಗೊಬೇಕು 10, 20, 40 ರೈಟ್. ಮತ್ತು ಕ್ಷೀರಸಾಗರ ಮತ್ತು ದಧಿ ರೈಟ್, ಅದರ 2 ಮಾರ್ಸಿ ಹೇಳಿದ್ದಾರೆ. ಅದು ಎರಡನ್ನ ಬಿಟ್ಟು ಎಲ್ಲ ಭಾಗವತಲ್ಲಿ ಹೇಳ್ದಂಗೆ ತಗೋಬೇಕು. ರೈಟ್. ಸರಿ ಆಯ್ತು. ತಳಾತಳ ಲೋಕದ್ದು ನಾಳೆ ನೋಡೋಣ. ಹಾಗಾದ್ರೆ ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಹರಯೇ ನಮಃ. ಸರ್ ಇನ್ನೊಂದು, ಈ ನೀವು ಹೇಳಿರಲ್ಲ, ಇದು ಬಂದು ಬಲಿಚಕ್ರದಲ್ಲಿ ಬಂದು ರಾವಣ ಹೋದ, ಅವನ ತೂಕಿ ಬಿಸಾಟ್ರು, 100 ಯೋಜನೆ ಹೇಳಿದ್ರೆ ನೀವು, 8 ಯೋಜನೆ ಹೇಳಿದ್ರೆ ಸರ್? 10,000 ಯೋಜನೆ ಅಯುತ ಅಂತ. ಅಯುತ. ಇದೇ ನಾವು ಬಂದು ರಾಮಾಯಣದಲ್ಲಿ ನೋಡ ಅಂತಲೇ ಬಂದು ದುಂದುಬಿನ ಬಂದು 100 ಯೋಜನ ಇದೇ ಮಾರಿ ಮಾಡ್ತಾರೆ ರಾಮದೇವರಿಲ್ಲವಾ? ಕಟ್ಟ ಬೆರಳಿಂದ 100 ಯೋಜನೆ ತೂಕಿ ಬಿಸಾಡ್ತಾರೆ ಅವರು ಅಲ್ಲಿ ರೈಟ್. ಸಖ ಅಂಗುಷ್ಟ ಮಾತ್ರ ಚಲತಾತ್ ಅತಿ ಲೀಲೆಯ ಸಂಪ್ರಾಸ್ಯ ಯೋಜನಶತೆ ಅತ ತಯಾ ಏವ ಚೋರ್ವೀಂ ಸರ್ವಾಂ ವಿಧಾರ್ಯ ದಿದಿ ಜಾನ್ ಅಹನತ್ ಹಂಗೇನು ಕೊಟ್ಟಿದ್ದಾರೆ ನಿಮಗೆ. ಸೊ ಅಲ್ಲಿ 100 ಯೋಜನೆ ಅಲ್ಲಿ ಬಂದು, ಇಲ್ಲಿ ಬಂದು 10,000 ಯೋಜನೆ ಅಂದ್ರೆ ಅದು ಎಲ್ಲಿ ಹೋಗುತ್ತೆ ನಿಮಗೆ? 10,000 ಯೋಜನೆ ಅಂದ್ರೆ ಮೇಲೆ ಹೋಗಿ ಬೀಳತ್ತೀಯ ಅಲ್ಲಿ ಕೆಳಗೆ ಹೋಗ್ತೀಯ? ಆಗ ಮೇಲೋ ಕೆಳಗೋ ಅನ್ನೋದನ್ನ ಏನು ಹೇಳಿಲ್ಲ. ಅಂತೂ 10,000 ಯೋಜನೆ ದೂರದಲ್ಲಿ ಎಸದ ಅಂತ ಅಷ್ಟೇ. ಹೆಬ್ಬೆಟ್ಟಿಂದ ಪ್ರೆಸ್ ಮಾಡಿದ್ರೆ ಕೆಳಗೆ ಹೋಗುತ್ತೆ ಅಂತಾನೆ ಅರ್ಥ ಇರ್ಬೇಕಲ್ವಾ? ಪ್ರೆಸ್ ಕೆಳಗೆ ಮಾಡಿದ್ರೆ ಕೆಳಗೆ ಹೋಗುತ್ತೆ, ಪಕ್ಕದಲ್ಲಿ ಸರಿಸಿದ್ರೆ ಆ ಕಡೆ ದೂರ ಹೋಗುತ್ತೆ. ಇಲ್ಲಿ ಬಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ 100 ಯೋಜನೆ ಕೆಳಗೆ ಹೋಯಿತು, ಭೂಮಿನ ಬಂದು ಸೀಲಿ ಕೆಳಗೆ ಹೋಯಿತು. ಆ ರಸಾತಲಲ್ಲಿರುವ ರಾಕ್ಷಸನ ಕೊಂದಿತು ಎಂಬ ಮಾತು ಇಲ್ಲಿ ಬರ್ತಾ ಮಹಾಭಾರತ ಪರ್ಣಿಯಲ್ಲಿ. ರಾವಣ ದುಂದುಬಿನ ಪರಿಚಯ ಮಾಡ್ತಾನಲ್ಲ ಸುಗ್ರೀವ. ದುಂದುಬಿದು ಓಕೆ ಓಕೆ. ರಾವಣನ್ನ ಇವನು ವಾಮನ ತಳ್ತಾನಲ್ಲ, ಅದು ಕೆಳಗೆ ಹೋಯ್ತಾ ಮೇಲೋಯ್ತಾ ಅಂತ ಅವ್ರು ಕೇಳಿದ್ರು. ಅದ್ಯಾರು? ದುಂದುಬಿನ ಅಲ್ಲ, ಬಲಿಯಿಂದ ಅವ್ನು ಪಾತಾಳಕ್ ತಾನೇ ಹೋಗ್ತಾನಲ್ವಾ? ಕೆಳಗೆ ಹೋಗ್ತಾನೆ. ಬಲಿ ಚಕ್ರವರ್ತಿನ ವಾಮನ ತುಳಿದಾಗ ಪಾತಾಳಕ್ ಹೋಗ್ತಾನಲ್ವಾ? ಕೆಳಗೆ ಹೋಗ್ತಾನೆ. ಬಲಿನ ಅಲ್ವಾ? ಸುತಳಕ್ ಹೋಗ್ತಾನೆ, ಪಾತಾಳಕ್ಕಲ್ಲ. ಸುತಳ ಅಷ್ಟೇನೆ.
ಅಲ್ಲಿ ಅದ್ ಬೇರೆ ಯಾವುದೋ ಇದ್ರೊಳಗೆ ಪಾತಾಳ ಅಂತ ಹಾಕ್ಬಿಡ್ತಾರೆ. ಇದ್ರೊಳಗೆ ಡೀಟೇಲ್ ಆಗಿ ಇಷ್ಟು ಯೋಜನ ಅದರಿಂದ ನಾವು ಯಾವ ಲೋಕ ಅಂತ ತಿಳ್ಕೊಬಹುದು. ಸುತಳ ಲೋಕದ್ದೇ ಇದುವರೆಗೂ ಹೇಳಿದ್ನಲ್ಲ ನಾನು. ಸುತಳ ಲೋಕದಲ್ಲೇ ವಾಸ ಮಾಡ್ಕೊಂಡಿರೋದು ಬಲಿ. ಹೌದು, ಸುತಳ ಇಂದ ಎಲ್ಲೋಗ್ತಾನೆ? ತಳಕ ಸುತಳದಿಂದನಾ? ಹಾ ಸುತಳದಲ್ಲೇ ಇದ್ದಾನೆ, ಇವತ್ತಲ್ಲೇ ಇದ್ದಾನೆ, ಅಲ್ಲಿಂದ ಎಲ್ಲೂ ಹೋಗಲ್ಲ. ಯಾಕೆ ಅದ್ಯಾಕೆ ಡೌಟ್ ಬಂತು? ಇಲ್ಲ ಭೂಲೋಕ ಇಲ್ಲ, ವಾಮನ ಭೂಲೋಕದಲ್ಲಿರುವಾಗ ಬಲಿ ಇರುವಾಗ ತುಳಿಯೋದಲ್ವಾ? ಹೌದು, ಆವಾಗ ಬಂದು ಸುತಳಾಗ್ ಬರ್ತಾನೆ ಅಂತ ಅರ್ಥನಾ? ಸುತಳದಲ್ಲಿ ಇದ್ದಾನೆ. ಹೌದು, ಇದು ಆವತ್ತಿಂದ ಇವತ್ತಿನವರೆಗೂ ಅಲ್ಲೇ ಸುತಳದಲ್ಲೇ ಇದ್ದಾನೆ. ಈ ಮನ್ವಂತರ ಪೂರ್ತಿ ಅಲ್ಲೇ ಇರ್ತಾನೆ. ಬಟ್ ನನ್ನ ಕ್ವಶನ್ ಏನಾಚಾರ ಇಲ್ಲಿ ಬಂದು ಏನು ಅಂದ್ರೆ 100 ಯೋಜನೆ ಹೋಯ್ತು, ಅದು ರಸಾದಳಲ್ಲಿರುವ ರಾಕ್ಷಸನ ಹೋಯ್ ಸೀಲ್ಕಿಂಡು ಹೋಯ್ತು, ಅಲ್ಲಿ ರಸಾದಳ ಅಂಬೋದು ಕಡಸಿ ಇಲ್ಲವಾ? ನಾವು ಇಲ್ಲಿ ನೋಡೋದು ಬಂದು ಒಂದೊಂದು ಇದಕ್ಕೂ 10,000 ಯೋಜನೆ ಇಲ್ಲವಾ? ರಸಾದಳ ಅಂಬೋದು ತುಂಬ ಕೆಳಗಡೆ 1 ಲಕ್ಷ ಯೋಜನೆ ಆಗ 100 ಯೋಜನೆ ಹೋಗಿ ಕಳಗ ಹೋಗಿ 1 ಲಕ್ಷ ಯೋಜನೆ ಕಳಗ ಹೋಗಿದಾಗ ಇಲ್ಲವಾ? ಹಂಗೇನು ತಗೊಂಬೋಕ ಅನ್ಕತ್ತೆ, ರೈಟ್? ರಸಾದಳ ಅಂಬೋದು ಬಂದು ಇರುವ 100 ಯೋಜನೆ ತೂಕಿ ಬಿಸಾಟ್ರು, ಆ ತೂಕಿ ಬಿಸಾಟದ 100 ಯೋಜನೆ ಒಂದು ಭೂಮಿನ ಸೀಲಿಂಡು ಹೋಗಿ ರಸಾದಳಲ್ಲಿರುವ ರಾಕ್ಷಸನ ಬಂದು ಕೊಂದುಡ್ತು. ಹಂಗೆ ಅಂದ್ರೆ ಅದು ದುಂದುಬಿ ಬಿಸಾಟಿದ್ದು ಬಂದು 100 ಯೋಜನೆ ಮಟ್ಟು ಹೋಳಂಗ ಕಳಗ 1 ಲಕ್ಷ ಯೋಜನೆ ಹೋಯ್ದಲ್ಲವ ನಿಮಗೆ. ಇದು ನಾವು ಈ ಇದನ್ನ ಇಟ್ಟಂಡ್ರೆ ಈ ಒಂದು ಮೆಷರ್ಮೆಂಟ್ ಇಟ್ಟು 10,000 ಒಂದು 10,000 ಹೈಟ್ ಇಲ್ಲವಾ, ಡೆಪ್ತು ಹೈಟ್ ಇಲ್ಲ. ಸೊ 1 ಲಕ್ಷ ಯೋಜನೆ ಕೆಳಗೆ ಹೋಗಿದ್ದಾಗ ರಸಾದಳಕ್ಕೆ ಹೋಗಿದೆ ಅಂದರೆ ದುಂದುಬಿ ಓಡ ಇದು ಬಂದು 1 ಲಕ್ಷ ಯೋಜನೆ ಕೆಳಗೆ ಹೋಗಿದ್ದಾಗ 1 ಲಕ್ಷ ಅಂತ ಹೆಂಗ್ ಹೇಳ್ತೀರಿ? ಈ ನಾವು ನೋಡಿಲ್ಲ ಅತಲ ವಿತಲ ಒಂದೊಂದು 10,000 ಯೋಜನೆ ಇಲ್ಲವಾ? ಸರಿ. ಸೊ 1 ಲಕ್ಷ 8 ಬರ 7 70,000 ಬರೋದಾಗ, ರೈಟ್? 70,000. ಸೊ 7 ಇಟ್ಟುಂಡ್ರೆ ಅವನು ಹೋಗಿದ್ದು ಎಲ್ಲಿಗೆ? ರಸಾತಳದಲ್ಲಿರುವ ರಾಕ್ಷಸನ ಹೋಗಿ ಕೊಂದಿದ್ದು. ಅದನ್ನ 1 2 3 4 5 ಆಯ್ತು. 10,000 ಅಂತಂದ್ರೆ 50,000 ಆಯ್ತು. 50,000. ಓಕೆ, 50,000 ಯೋಜನೆ ಆಯ್ತು. ಅಲ್ಲಿ ಎಷ್ಟು ಯೋಜನೆ ಹೋಯ್ತು ಅಂತ ಹೇಳಿದ್ದಾರೆ? ಎಲ್ಲ ನಾನು ಕೊಡಲ್ಲ. ಅಲ್ಲಿ ಇದನ್ನ ನೀವು ಹೇಳಿದ್ರಲ್ಲ ಒಂದು ಎಷ್ಟು 100 ಯೋಜನೆ ಅಂತ ಹೇಳಿದ್ದಾರೆ ಅಂದ್ರಲ್ಲ. 100 ಯೋಜನೆ ತೂಗಿ ಬಿಸಾಟ್ರು ರಾಮದೇವರು. 100 ಯೋಜನೆ ಬಂದು ತನ್ನ ಅಂಗುಷ್ಟದಿಂದ ತೂಗಿ ಬಿಸಾಟ್ರು. ತೂಕಿ ಅದು ಹೋಗಿರೋದು 50,000 ಯೋಜನೆ. ಅದು ತೂಕಿ ಬಿಸಾಟದ ಹೋಗಿ ಬಂದು ಅದು ಏನಾಯ್ತು, ಕಳೆ ಬೆಳ ಅಂತಲ ಅದು ಭೂಮಿನ ಬಂದು ಒಳಗೆ ಹೋಗಿ ರಸಾತಲದಲ್ಲಿರುವ ರಾಕ್ಷಸರನ್ನ ಬಂದು ಕೊಂದಿದೆ ಹಂಗೆ ಎಂಬುದು ಮಾತು ಬರ್ತಾರೆ ಮಹಾಭಾರತದಲ್ಲಿ. ಅದೇ, ಹಾಗಾದ್ರೆ 50,000 ಯೋಜನೆ ಹೋಗಿದೆ. ಮತ್ತೆ ಆಮೇಲೆ ಅವನು ತಳ್ಳಿದಾಗ 100 ಯೋಜನೆ ಹೋಯ್ತು. ಅದು ಹೋಗಿ ಬಿದ್ದು ಆ ಬಿದ್ದ ಫೋರ್ಸಿಗೆ ಮತ್ತೆ ಕೆಳಗೆ ಹೋಗಿ 50,000 ಯೋಜನೆ ಕೆಳಗೆ ರಸಾತಳಕ್ಕೆ ಹೋಗಿ ಅಲ್ಲಿರೋ ರಾಕ್ಷಸರನ್ನ ಸಂಹಾರ ಮಾಡ್ತು ಅಂತ ಇಟ್ಕೋಬೇಕು. ಸೊ ಅವ್ರಿಗೆ ಏನಂದ್ರೆ ದೇವರೋಡ ಕಾರ್ಯ ಒಂದು ಎದುವೇ ವ್ಯರ್ಥವೇ ಇಲ್ಲ. ತುಂಬಾ ಅವ್ರು ಬಂದಿದ್ದು ಟೈಮ್ ಪಾಸಿಗೆ ಇದು ಕಾರ್ಯ ಮಾಡೋದಿಲ್ಲ. ಒಂದು ಪಾಯಿಂಟ್ ಕೂಡ ಹಾಕಿದ್ದಾರೆ. ಸೊ ಒಂದು ಕಾರ್ಯವೂ ಒಂದು ವ್ಯರ್ಥ ಇಲ್ಲ ಅವರ ಕಾರ್ಯ. ಆಚಾರ್ಯ, ನಾಳೆ ಇಲ್ಲಿ ಸೂರ್ಯಗ್ರಹಣ ಅಂತ ಹೇಳಿದ್ದಾರೆ. ಅದಕ್ಕೆ ಎಷ್ಟು 12 ಗಂಟೆಲಿಂದ ಅಂತೆ, ಎಷ್ಟು ಗಂಟೆ ಮುಂಚೆ ಊಟ ಮಾಡಬಾರ್ದು? ಗ್ರಹಣ ಅಲ್ಲಿ ಗೋಚರ ಆಗ್ತದಾ? ಸೂರ್ಯಗ್ರಹಣ ಎಷ್ಟೊತ್ತಿಗೆ ಹಿಡಿಯತ್ತೆ? ಅವ್ರ ಟೈಮ್ ಬಂದು 12:19 ಅಂತ ಹಾಕಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಹಿಡಿಯತ್ತೆ. ಅಂದ್ರೆ ಬೆಳಗ್ಗೆಯಿಂದನೂ ಊಟ ಇಲ್ಲ, ಫುಲ್ ಉಪವಾಸ. ಬೆಳಗ್ಗೆಯಿಂದನೇನಾ? ಹೌದು, ರಾತ್ರಿ 12 ಗಂಟೆಗಿಂದನೇ. ಇವತ್ತು ರಾತ್ರಿ 12 ಗಂಟೆಯಿಂದನೇ ಉಪವಾಸ ಇರಬೇಕು. ಬೆಳಗ್ಗೆ 12 ಗಂಟೆವರೆಗೂ ಫುಲ್ ಉಪವಾಸ ಇದ್ದು ಗ್ರಹಣ ಹಿಡಿದ ಮೇಲೆ ಸ್ನಾನ ಮಾಡಿ ಎಷ್ಟೊತ್ತು ತನಕ ಹಿಡಿಯುತ್ತೋ ಅಷ್ಟೊ ತನಕ ಜಪ ಮಾಡಿಕೊಂಡು ಪಾರಾಯಣ ಮಾಡಿಕೊಂಡು ಗ್ರಹಣ ಬಿಟ್ಟ ಮೇಲೆ ಮತ್ತೆ ಸ್ನಾನ ಮಾಡಬೇಕು. 3 ಗಂಟೆ ತನಕ ಅಂತೆ, ಸಾಯಂಕಾಲ 3 ಗಂಟೆ. ಹೌದಾ, ಸರಿ.
3 hours ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಒಳ್ಳೆ ಟೈಮ್. ಇಂಡಿಯಾ ಇಲ್ಲಿ ಗ್ರಹಣ ಇಲ್ಲ ಅಲ್ವಾ ಆಚಾರ್ಯ? ಇಂಡಿಯಾ ಇಲ್ಲಿ ಇಲ್ಲ ಇಲ್ಲ, ಇಲ್ಲಿ ಗೋಚರ ಆಗಲ್ಲ. ಇಲ್ಲಿ ಗೋಚರ ಅದೇ ಅದೇ. ರಸಾತಲ 6ನೇದು ಆಚಾರ, 5ನೇದಿಲ್ಲ. ರೈಟ್, 6ನೇದು ಅಂದ್ರೆ ಭೂಮಿ ಬಿಟ್ಟು 5ನೇದ್ದು. ಅತಳ, ವಿತಳ, ಸುತಳ, ತಲಾತಲ, ತಲಾತಲ, ಮಹಾತಲ, ರಸಾತಳ. ಮಹಾತಲ, ಮಹಾತಲ ಆಮೇಲೆ ರಸಾತಲ ಬರ್ತದೆ. 6ನೇದ್ದಾಗತ್ತಾ? 6ನೇದು ಬರ್ತದೆ. ಇಲ್ಲಿ 7ನೇ ಶ್ಲೋಕಲೇ ಕೊಟ್ಟಿದ್ದಾರೆ ನೋಡ್ರಿ ಆಚಾರ. ಅತಲಂ ವಿತಲಂ ಸುತಲಂ ತಲಾತಲಂ ಮಹಾತಲಂ ರಸಾತಲಂ ಪಾತಾಳಂ ಇತಿ. ಅತಳ, ವಿತಳ, ಸುತಳ, ತಳಾತಳ, ರಸಾತಳ. ಮಹಾತಳ ಕೊಟ್ಟಿದ್ದಾರಲ್ಲ ಆಚಾರ. ರಸಾತಳ ಆದ್ಮೇಲೆ ಮಹಾತಳ ಇಲ್ಲ, ನಮ್ಮ ನೋಡಿ 7ನೇದಲ್ಲಿ ನೋಡಿ. ಮಹಾತಳ ಆದ್ಮೇಲೆ ರಸಾತಳ ಕೊಟ್ಟಿದ್ದಾರೆ. ಓ, ಹಿಂದೆ ಮುಂದೆ ಆಗಿದೆ. ಇಲ್ಲಿ ಪ್ರಿಂಟ್ ಹಿಂದೆ ಮುಂದೆ ಆಗಿದೆ. ರಸಾತಳ ಆದ್ಮೇಲೆ ಮಹಾತಳ ಕೊಟ್ಟಿದ್ದಾರೆ, ಆಮೇಲೆ ಪಾತಾಳ ಕೊಟ್ಟಿದ್ದಾರೆ. ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಇಲ್ಲಿ ವರ್ಣನೆ ಮಾಡುವಾಗ ತಳಾತಳ, ಈಗ ನೆಕ್ಸ್ಟ್ ತಳಾತಳ, ಆಮೇಲೆ ಮಹಾತಳ, ಆಮೇಲೆ ರಸಾತಳ. ಹೌದು, ಹಾಗಾದ್ರೆ ಅಲ್ಲಿ ತಿದ್ದುಕೊಳ್ಬೇಕು. ಇದು ಪೆನ್ಸಿಲ್ ಕೊಡಿಲ್ಲಿ. ಸಂಸ್ಕೃತ ಪುಸ್ತಕದಲ್ಲಿ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಸಂಸ್ಕೃತದಲ್ಲಿ ಈ ಕ್ರಮ ಹಿಂಗಂತ ಕೊಟ್ಟಿದ್ದಾರೆ ನೀವು. ಮಹಾತಳ ಆದ್ಮೇಲೆ ರಸಾತಳ ಅಲ್ವಾ? ಮಹಾಭಾರತ ಆದ್ಮೇಲೆ ಹಂಗಂತ ಕೊಟ್ಟಿದ್ದಾರೆ. ಪಾತಾಳ ಅಂಬುದು ಕடைಸಿ, ರಸಾತಳ ಅಂಬುದು ಅದಕ್ಕೆ ಮೇಲೆ ಇದೆ. ಹಂಗೆ ಮಾತು. ಅದೇ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಅನುವಾದ ಕರೆಕ್ಟ್ ಆಗಿದೆ. ಆಮೇಲೆ ಮುಂದೆನೂ ವರ್ಣನೆ ಮಾಡ್ತಾ ಹೋಗುವಾಗ ಮಹಾತಳ ಆದ್ಮೇಲೆ ರಸಾತಳ ವರ್ಣನೆ ಬಂದಿದೆ. ಆದ್ರೆ ಇಲ್ಲಿ ಈ 7ನೇ ಗದ್ಯದಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿ ಹಿಂದೆ ಮುಂದೆ ಆಗಿದೆ. ಪೇಜಾವರ ಮಠದಲ್ಲಿ ಒಂದು ಪುಸ್ತಕ ಹಾಕಿದ್ದಾರಲ್ವಾ, ಅದರೊಳಗೆ ಬಂದು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ಆಮೇಲೆ ತಾನು ರಸಾತಲ ಕೊಟ್ಟಿದ್ದಾರೆ. ಅದೇ ಹೇಳಕ್ ಬಂದೆ, ಇದ್ರೊಳಗೆ ಅದ್ ಹಂಗೆ ಕೊಟ್ಟಿದ್ದಾರೆ. ಮಾರ್ಕ್ ಮಾಡಿ ಮಾಡಿ ಕೊಟ್ಟಿದಾರಲ್ಲ, ಯಾವ ಜಾಗದಲ್ಲಿ ಏನೇನಿದೆ ಅಂದ್ಬಿಟ್ಟು ಅದ್ರೊಳಗೆ ಹಂಗೆ ಕೊಟ್ಟಿದ್ದಾರೆ. ಸರಿ, ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಹರೇ ನಮ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.